ಶ್ರೋತೃಗಳೇ ನಮಸ್ಕಾರ. ನಮ್ಮ ಇಂದಿನ ಜಾತಕ ಕಥೆಗಳು ಮಾಲಿಕೆಯ ಕತೆ ಶಶ ಜಾತಕ, ಅಂದ್ರೆ ಒಂದು ಮೊಲದ ಕತೆ. ಒಂದು ಕಾಡಿನಲ್ಲಿ ಹಸಿರುಗಾವಲು ತುಂಬಾ ಹರಡಿತ್ತು. ಅಲ್ಲಿ 4 ಸ್ನೇಹಿತರು ವಾಸ ಮಾಡ್ತಾ ಇದ್ರು: ಮೊಲ, ಕಪಿ, ನರಿ ಮತ್ತು ಒಂಟೆ. ಅದರಲ್ಲಿ ಮೊಲ ಆಗಿತ್ತು ಬೋಧಿಸತ್ವ. ಅದು ಅತ್ಯಂತ ದಯಾಮಯವಾಗಿತ್ತು ಮತ್ತು ಧರ್ಮನಿಷ್ಠವೂ ಆಗಿತ್ತು. ಒಂದು ದಿನ ಮೊಲ ತನ್ನ ಸ್ನೇಹಿತರಿಗೆ ಹೇಳ್ತು, ನಾವು ಪ್ರತಿದಿನ ಪುಣ್ಯ ಕಾರ್ಯ ಮಾಡೋಣ, ಯಾರಾದ್ರೂ ಭಿಕ್ಷುಕ ಬಂದರೆ ನಮ್ಮಲ್ಲಿರೋದನ್ನ ದಾನ ಮಾಡೋಣ ಅಂತ. ಇದನ್ನು ಕೇಳಿದ ದೇವೇಂದ್ರ ಮಾರನೇ ದಿನ ಭಿಕ್ಷುಕನ ರೂಪದಲ್ಲಿ ಈ ಪ್ರಾಣಿಗಳನ್ನೆಲ್ಲ ಪರೀಕ್ಷಿಸೋಕೆ ಅಂತ ಬಂದ. ಮೊದಲು ನರಿಯ ಬಳಿ ಹೋದ. ಅದು ಮಾಂಸದ ತುಂಡನ್ನ ತಂದುಕೊಡ್ತು. ನಂತರ ಕಪಿಯ ಬಳಿ ಹೋದ. ಅದು ಹಣ್ಣುಗಳನ್ನ ಕಲೆ ಹಾಕಿ ಕೊಡ್ತು. ಒಂಟೆ ತನ್ನಲ್ಲಿದ್ದ ಹುಲ್ಲು ಮತ್ತು ಧಾನ್ಯವನ್ನ ಕೊಡ್ತು. ಕಡೆಗೆ ಮೊಲದ ಬಳಿ ಬರ್ತಾನೆ. ಮೊಲ ಹುಲ್ಲು ಮಾತ್ರ ತಿಂತಾ ಇದ್ದದ್ರಿಂದ ಅದರ ಬಳಿ ಕೊಡೋಕೆ ಯಾವುದೇ ಆಹಾರ ಇರ್ಲಿಲ್ಲ. ಮೊಲ ಸ್ವಲ್ಪ ಯೋಚನೆ ಮಾಡಿ ಹೇಳ್ತು, ಮಹಾಶಯ, ನಾನು ನಿಮಗೆ ತಿನ್ನೋಕೆ ಏನನ್ನೂ ಕೊಡೋಕೆ ಸಾಧ್ಯ ಇಲ್ಲ, ಆದರೆ ನನ್ನದೇ ದೇಹವನ್ನ ದಾನ ಮಾಡ್ತೀನಿ, ದಯವಿಟ್ಟು ಬೆಂಕಿ ಹಚ್ಚಿ ಅಂತ. ಸರಿ, ಭಿಕ್ಷುಕ ಬೆಂಕಿ ಹಚ್ಚಿದ. ಮೊಲ ಯಾವುದೇ ಭಯ ಇಲ್ಲದೆ ಶಾಂತ ಮನಸ್ಸಿನಿಂದ ಬೆಂಕಿಗೆ ಹಾರ್ತು. ಆದ್ರೆ ಆ ಬೆಂಕಿ ತಂಪಾಗಿತ್ತು. ಅದು ಮೊಲವನ್ನ ಸುಡ್ಲೇ ಇಲ್ಲ. ಆಗ ಭಿಕ್ಷುಕ ತನ್ನ ದೈವಿ ಸ್ವರೂಪ ತೋರಿಸಿ ಹೇಳ್ದ, ಓ ಮಹಾತ್ಮ, ನಿನ್ನ ನಿಷ್ಕಾಮ ತ್ಯಾಗ ಅಪರೂಪ. ನಿನ್ನ ಸ್ಮರಣಾರ್ಥವಾಗಿ ಚಂದ್ರನಲ್ಲಿ ನಿನ್ನ ರೂಪವನ್ನ ಸ್ಥಾಪಿಸ್ತೇನೆ. ಚಂದ್ರನಿರುವವರೆಗೂ ನೀನು ಅದರಲ್ಲಿ ಬಿಂಬವಾಗಿ ಇರ್ತೀಯ ಅಂತ ಹೇಳ್ದ. ಇಂದಿಗೂ ಚಂದ್ರನಲ್ಲಿ ಕಾಣೋ ಆ ಆಕಾರವನ್ನ ಮೊಲ ಅಂತಲೇ ಎಲ್ಲರೂ ಗುರುತಿಸ್ತಾರೆ. ಈ ಕಥೆಯಿಂದ ನಾವು ಏನು ತಿಳಿದುಕೊಳ್ಳಬಹುದು ಅಂದ್ರೆ, ದಾನ ಅಂದ್ರೆ ನಮ್ಮಲ್ಲಿ ಉಳಿದಿರೋದನ್ನ ಕೊಡೋದಲ್ಲ, ಸ್ವಂತ ಜೀವವನ್ನು ಸಹ ತ್ಯಾಗ ಮಾಡೋಕೆ ಸಿದ್ಧರಾಗಬೇಕು ಅನ್ನೋದು. ಇದು ಇಂದಿನ ಕಥೆಯಾಗಿತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಜಾತಕ ಕಥೆಯನ್ನ ನಾನು ನಿಮ್ಗೆಲ್ಲ ಹೇಳ್ತೇನೆ. ಧನ್ಯವಾದಗಳು.